ಕುಂದವಾರ ಗ್ರಾಮದವರಿಗೆ ಕೈ ಮುಗದು ಹೇಳ್ತಿ ಇನ್ನ ಪದ್ಯ ಮಾತ್ರ ಕೇಳಿ ನೀವು ಆಗಿ ಸಮಾಧಾನ. ಎಂತ ಶರಣರ ಚರಿತ್ರ ಕೇಳಿದಾರ ದೋಷ ನಿವಾರಣ. ಪೂರ್ಣ ಭಕ್ತಿಯಿಂದ ಧ್ಯಾಸ ಇಟ್ಟು ಕೇಳರಿ ಪ್ರಕರಣ. ಪರಮೇಶ್ವರಗ ಪ್ರೀತಿ ಪುತ್ರ ಅನಸಿದಾರೋ ಪೀರಾನ ಪೀರಮಯ ಭೋವ ಶರಣ. ಪರಮೇಶ್ವರಗ ಪ್ರೀತಿ ಪುತ್ರಗ ನಸಿದಾರೋ ಪೀರಾನ ಪೀರಮಯ ಭೋವ ಶರಣ. ಜಿಲಾನಿ ಗ್ರಾಮದಲ್ಲಿ ಮೈಭೂವನ ಮನಿತಾನ ಅಲ್ಲಿ ಅಬುಸಾಲೆ ಎಂಬವ ಇದ್ದ ದೊಡ್ಡ ಶರಣ. ದಿನಾಲು 5 ಹೊತ್ತ ನಮಾಜ ಮಾಡ್ತಿದ್ದ ನೇಮ ಪೂರ್ಣ. ದಿನ ನದಿ ಸ್ನಾನ ಮಾಡತಿದ್ದ ನೇಮ ಪೂರ್ಣ. ಪ್ರತಿ ದಿವಸ ಮಾಡು ಹಂಗ ಜಳಕ ತಾನು ಮಾಡತಿದ್ದ. ನೀರಿನ ಮ್ಯಾಲ ತೇಲಿ ಬಂತು ಶೇಬುನ ಹಣ್ಣ. ಪ್ರತಿ ದಿವಸ ಮಾಡು ಹಂಗ ಜಳಕತ ಮಾಡತಿದ್ದ. ನೀರಿನ ಮ್ಯಾಲ ತೇಲಿ ಬಂತು ಶೇಬು ಹಣ್ಣ. ತೇಲುತ್ತ ಬಂದು ಅವನ ಕೈಯಾಗ ಸಿಕ್ಕಿತು. ಆ ಕಾಯಿ ನೋಡಿ ಖುಷಿಯಾದ ಆಷಾಢ. ಅಪೇಕ್ಷೆ ಆಗಿ ಹಣ್ಣ ತಿನ್ಬೇಕಂದ ಭಕ್ಷಣ. ಆ ಅಲ್ಲಾದಿರ್ಣೆ ತಂದು ಕೊಟ್ಟನ ನಾಗಭೂಷಣ. ಯಪ್ಪ ಒಂದ ತುತ್ತ ಹಣ್ಣ ಕೇಳ್ರಿ ಅಬು ಸ್ವಾಲೆ ತಿನ್ನುದ್ರು ಒಳಗ ಆತ್ಮಜ್ಞಾನ ನುಡಿತು ಹೇಂಗ. ಒಂದು ತುತ್ತ ಹಣ್ಣ ಕೇಳಿ ಅಬು ಸ್ವಾಲೆ ತಿನ್ನುದ್ರು ಒಳಗ ಆತ್ಮಜ್ಞಾನ ನುಡಿತು ಹೇಂಗ ಢಣ ಢ. ಅಬು ಸ್ವಾಲೆ ಶರಣಗ ಹಿಂಗ ಆತ್ಮಜ್ಞಾನ ಹೇಳತಾದ. ಮತ್ತೊಬ್ಬರ ಹಣ್ಣ ತಿಂದು ಪಾಪಗ ಗುರಿಯಾದಿ ಶರಣ. ನಿನ್ನ ವಿರಕ್ತತೆ ನೇಮ ನಿತ್ಯ ಆದು ಹರಣ. ಮೋಯಿಸಿ ಹಣ್ಣ ಮುಟ್ಟಿದಿ ಕೆಟ್ಟ ಹೋಯಿತು ಮಾಡಿದ ಪಾರಾಯಣ. ಇದರ ದೋಷ ಹೋಗ್ಬೇಕಾದ್ರ ಹಣ್ಣಿನ ತೋಟದ ಮಾಲಕನಲ್ಲಿ ತಿಂದ ತಪ್ಪಿಗಾಗಿ ಕ್ಷಮ ಬೇಡು ಪೂರ್ಣ. ಆತ್ಮ ಜ್ಞಾನ ಹೆಂಗ ಹೇಳಿತು ಅಬು ಸ್ವಾಲೆ ಶರಣರೇ. ಅಬು ಸ್ವಾಲೆ ಶರಣರೇ ಆತ್ಮ ವಿಚಾರ ಅರಿತೋ ಅಂತ ನ ಬಿದ್ಯನ ಭರೇ. ಹೇಳ್ರಿ ಹೆಸರು ಹೇಳ್ರಿ ಏನಾಗ್ಯದ ಹೆಸರು ಯಾವ ನಮ್ಮ ಮಾರುತಿ ಅಣ್ಣವ್ರ ಪೀಠಾರ ಸಾಕಿನ ಲಕ್ಷಣ ಚಡ್ಚಾಡಿ ಮಾನವಗಳಾದರೂ ಕೂಡ ಇದೇ ಒಂದು ಮೈಬೂ ಸುಬಾನಿ ಒಂದು ಇತಿಹಾಸವನ್ನು ಕೇಳಿಕೊಂಡು ಇನ್ನ ಮೊಮಿ ಸುಬಾನಿ ಹುಟ್ಟುವುದು ಬಹಳ ಮುಂದದ. ಈ ಮೈಬೂ ಸುಬಾನಿ ತಂದೆಯವ್ರದ್ರಪ್ಪ ಇದು ನಾ ಹಿಸ್ಟ್ರಿ. ಅದಕ್ಕೆ ಈ ಮೈಬೂ ಸುಬಾನಿ ಅವ್ರ ತಂದೆಯವ್ರು ಹೆಂಗಿದ್ರಪ್ಪ ಅಂತಂದ್ರ ಜಗತ್ತದೊಳಗೆ ಇನ್ನೊಬ್ಬರು ಋಣದ ವಸ್ತು ನಾನು ಮುಟ್ಟಬಾರ್ದು. ತಾಯಿ ಗರ್ಭಕೋಶದಿಂದ ಈ ಭೂಲೋಕಕ್ಕೆ ಬರುವ ಹೊತ್ತಿನಾಗ ಅವನು ಕಟ್ಟಪಡೆಗಳಿದ್ದು ಇನ್ನೊಬ್ರದ್ದು ನಾನು ಮುಟ್ಟಬಾರ್ದು. ಪರಸ್ತ್ರೀ ಪರಧನ ಇಂಥವೆಲ್ಲ ನಾನು ಮುಟ್ಟಬಾರ್ದು ಅನ್ನುವಂಥ ನೇಮ ನಿತ್ಯಗಳು ಇದ್ದು ಅವನು ಅವೆಲ್ಲ ನೆನಪು ಹಾರಿ ಜಳಕ ಮಾಡುವಂಥ ಟೈಮದೊಳಗೆ ಒಂದು ತುತ್ತು ಹಣ್ಣು ತಿಂದಾನ. ಅವಾಗ ಆತ್ಮದೊಳಗೆ ಹೇಳ್ತದ ಜ್ಞಾನ, ಏನೋ ಅಬು ಸ್ವಾಲೆ ಶರಣ ಇಂಥವೆಲ್ಲ ನೇಮ ನಿತ್ಯಗಳು ನಿನ್ನ ಇದ್ದುವಪ್ಪ ಬರುವ ಹೊತ್ನ್ಯಾಗ ಅವು ಎಲ್ಲ ನೆನಪು ಹಾರಿ
ಒಂದು ತುತ್ತು ಹಣ್ಣು ತಿಂದು ನೀ ಪಾಪದೊಳಗೆ ಬಿದ್ದೆಲ್ಲೋ ತಿಳ್ಕೊಂಡು ಜ್ಞಾನ ಹೇಳಕತ್ತು ಒಳಗಿಂದು. ಅದಕ್ಕೆ ಕಳುವು ಮಾಡಿರುವಂಥ ಮನುಷ್ಯ ಮ್ಯಾಗೆಲ್ಲ ನಾ ಸುಳ್ಳೆ ಹೇಳ್ತಿರ್ತಾನೆ ಖರೆ, ಒಳಗೆ ನುಡಿತಿರ್ತದ ಗಂಟಿ. ಆ ಒಳಗೆ ನುಡಿಯುವಂಥ ಗಂಟಿಗೆ ಕಂಡು ಹಿಡಿಯೋರು ಬೇಕಲ್ರಿ. ಆದರೂ ಸಹಿತ ಶಿವನ ನೆನೆಯುವ ನೆವನಗಳ ಅವನಿಗೆ ಯಾಕೋ ಮಹಂತನ ಸೊಲ್ಲ ಅಂತ ಹೇಳ್ತಾರ. ಅದಕ್ಕೆ ನೀನು ಒಳಗೆ ಬಂದು ಇಟ್ಕೊಂಡು ಹೊರಗೆ ಬಂದು ಇಟ್ಕೊಂಡು ಮಾಡಿದೆ ಅಂದ್ರೆ ಅದು ನಿಜವಾದ ಭಕ್ತಿ ಆಗಂಗಿಲ್ಲ. ಶಿವನಿಗೆಲ್ಲ ನೆನೀತಿದ್ ಖರೆ. ಈಗ ನಮಾಜ್ ಮಾಡ್ತಾರೆ ಮುಲ್ಲಾ ಸಾಹೇಬರು, ಎಲ್ಲಿ ಮಸೂತಿಯಾಗಿ ನಿಂತು ಮಾಡ್ತಾರೆ. 5 ಹೊತ್ತು ಮಾಡ್ತಾರೆ ಅವರು. 5 ಹೊತ್ತು ನಮಾಜ್ ಮಾಡ್ತಾರಪ್ಪ ಅಂತಂದ್ರೆ ಒಬ್ರು ಮುಲ್ಲಾ ಸಾಹೇಬ್ರು ಆಗಿ ಹೋಗ್ಯಾರ ಹಿಂದೆ. ಅವ್ರು ಏನು ಮಾಡ್ತಿದ್ರು? ಒಂದು 5-8 ದನಗಳಿದ್ದು ತಮ್ಮ. ಅವನು ಎಮ್ಮಿ ಆಕಳ ಎತ್ತುಗಳು ಇಂಥವೆಲ್ಲ ಸಾಕಿದ್ದವ. ಅವ ಏನು ಮಾಡ್ತಿದ್ದ? ದಿನ 5 ಹೊತ್ತು ನಮಾಜ್ ಮಾಡ್ತಿದ್ದ. ಊರಾಗ ಇರುವಂಥ ಎಲ್ಲ ಚಾಟಿ ಚಿಪಾಟಿ ಇಂಥವೆಲ್ಲ ಹೇಳ್ತಿದ್ದ, ಚೀಟಿ ಕಟ್ತಿದ್ದ ಎಲ್ಲರಿಗೆ. ಉಸ್ಕೊಳ್ಳೋದು ತೊಗೊಂಬಂದ್ರ ಇದ್ರ ಮ್ಯಾಗ ಹಗರ ಆಗ್ತದೆ ಹೋರಿ ದೇವ್ ಬಿಡಿಸ್ತಿದ್ದ, ಎಲ್ಲಾನು ಮಾಡ್ತಿದ್ದ ಖರೆ. ಅವಾಗ ಮುಂದೆ ಒಂದು ದಿವಸ ಏನು ಮಾಡಿದ್ರು ಮುಲ್ಲಾ ಸಾಹೇಬ್ರು? ಹೊತ್ತೊಂಡ ಮಾರಿಗೆ ಊರು ಮುಂದೆ ಹೊಲ ಇತ್ತು. ಬೀಗರಿ ಕಳ್ಸಿ ಬರ್ಬೇಕಲ್ಲ ಮುಂಜಾನೆ ಅದು ಕೂಡಲೇ. ಮುಲ್ಲಾ ಸಾಹೇಬ್ರು ಬೀಗರಿ ಕಳ್ಸ್ಲಾಕ್ ಹೋದ್ರು. ಊರು ಮುಂದಿನ ಹೊಲದಾಗ ಜ್ವಾಳ ಹಾಕಿದ್ದ ರೈತ. ಆ ಜ್ವಾಳದೊಳಗೆ ಹೋಗಿ ಹೊಕ್ಕರಿರ ಯಾರು? ಮುಲ್ಲಾ ಸಾಹೇಬ್ರು. ಮನಗಣ ತೆನಿ ಇದ್ದುರಪ್ಪ, ತೆನಿಗಣಿಕೆ ಒಳಗೆ ಹೋಗಿ ಕೂತ. ಮುಕ್ಳಿರು ಸರಿಯಾಗಿ ತೊಗೊಳ್ಳಿಲ್ರಿ ಸಾಹೇಬ್ರು. ತೊಕ್ಕೊಳ್ಳಾರ್ದು ಏನು ಮಾಡಿದ್ರು? ಬರ ತೆನಿ ಯಾವುದು ತೆನಿ ಇದ್ದಿದ್ದು ಕಣಿಕಿನೇ ಕೊಯ್ಲಕ್ಕೆ ಚಾಲು ಮಾಡಿಬಿಟ್ಟು ಒಳಗೆ ಕೂತಲ್ಲೇ. ಅಷ್ಟರೊಳಗೆ ಬಂದು ನೋಡ್ರಿ ಹೊಲ್ದ ಮಾಲಕ ಏನಂದ್ರಿ ಬಂದು ಅವನು ಏನು ಸಪ್ಲಾಲಕತ್ತದ ಹೊಲ್ದಾಗ ತಿಳ್ಕೊಂಡವ. ಹೊಲ್ದ ಮಾಲಕ ರೌಂಡ್ ಹೊಡಿಲಕತ್ತ. ಅಷ್ಟರೊಳಗೆ ಸನಿಯಾದ ಹೋಗಿ ನೋಡಿದ ಕೂಡಲೇ ಮುಲ್ಲಾ ಸಾಹೇಬ್ರಿಗೆ ಕಂಡ್ರಿಪ್ಪ ಇವ್ರಿಗೆ. ಏನು ಎಂತ ಹುಚ್ಚಿದೀವೋ ಸಾಹೇಬ? ಬೈತಾನ್ರಿ. ಊರಾಗ ಏನು ಮಾಡ್ತಿದ್ವಿ? ಎಲ್ಲರಿಗೆ ಚೀಟಿ ಕಟ್ತಿದ್ವಿ, ದೇವ್ ಬಿಡಿಸ್ತಿದ್ವಿ, 5 ಹೊತ್ತು ನಮಾಜ್ ಮಾಡ್ತಿದ್ವಿ. ಎಲ್ಲರಿಗೆ ಮಾತ್ರ ನೀನು ದಿವ್ಯ ಜ್ಞಾನ ಹೇಳ್ತಿದ್ದೆಪ್ಪ. ಮತ್ತೆ ಇಲ್ಲಿ ಬಂದು ನಾನು ಹೊಲದಾಗ ತೆನಿಗಣಿಕಿನೇ ಕೊಯ್ಲಕತ್ತಿದ್ರು ಅಂದವ. ಮುಲ್ಲಾ ಸಾಹೇಬ್ರು ಏನು ಹೇಳಿದ್ರು? ಅದು 5 ಹೊತ್ತು ನಮಾಜ್ ಮಾಡೋದು ಅಲ್ಲನ ಸಲುವಾಗಿ, ಈ ತೆನಿಗಣಿಕೆ ಕೊಯ್ಯೋದು ಎಮ್ಮಿ ಸಲುವಾಗಿ ಅನ್ನಂತವ್ ಮುಲ್ಲಾ ಸಾಹೇಬ್ರು. ಅದಕ್ಕೆ ಹಿಂಗೆ ನಾವು ಮೂಡು ಭಕ್ತಿ ಮುಲ್ಲಾ ಸಾಹೇಬ್ರಿ ಇವರು. ಅದು ಅಲ್ಲಾನ ಸಂಬಂಧ ಮಾಡ್ತೀನಿ ನಾನು. ಇದೇನು ತೆರಿಗಣಿಗೆ ಒಯ್ಲಿಗತ್ತಿನಲ್ಲ ಎಮ್ಮಿ ಸಲುವಾಗಿ ಅಂತ ಹೇಳಂತಾವ. ಅದಕ್ಕೆ ಇಂಥ ಭಕ್ತಿ ಮಾಡಿದ್ರೆ ದೇವ್ರು ಸಿಗಂಗಿಲ್ಲ. ಅದಕ್ಕೆ ಇಲ್ಲಿ ಏನು ಮಾಡ್ತಾರ? ಅಬು ಸ್ವಾಲೆ ಶರಣ ಏನ್ ಮಾಡ್ತಾರೆ? ಆತ್ಮ ಜ್ಞಾನ ಹಿಂಗ ಹೇಳಿತು ಅಬು ಸ್ವಾಲೆ ಶರಣ. ಶರಣ ಆತ್ಮ ವಿಚಾರ ಅರಿತು ಅಂತಾನ ಬೆದ್ಯ ನಾನು ಸೇವಿನ ಪಡ ತಪಾಸ ತೆಗಿಯುತ್ತ ನದಾನ ಲಘು ನದಿ ದಂಡಿ ಹೊಂಟಾನೊಂದು ಕಾವಲಿ ತಟ್ಟಾದ ಶರಣ. ಕಾವಲಿಗೆ ಹೊಂಟ ಹೋಗುದ್ರೊಳಗ ಸೇವಿನ ಪಡ ತಟ್ಟಿತು. ಒಳಗೆ ಹೋಗಿ ಸುತ್ತಮುತ್ತ ನೋಡಿ ಶರಣ. ಎನ್ನ ಮಾಲಕನಿಗೆ ಭೇಟಿ ಆಗ್ಬೇಕಂದ ಧೂರಿಣ. ಎನ್ನ ಮಾಲಕನಿಗೆ ಭೇಟಿ ಆಗ್ಬೇಕಂದ ಧೂರಿಣ. ಪರಮೇಶ್ವರಗ ಪ್ರೀತಿ ಪುತ್ರಗ ನಾಸಿರಾರು ಪಿರಾನ ಪೀರಮೇ ಬೋಸರ. ತೋಟದಾಳ ಮನುಷ್ಯರಿಗೆ ಅಬು ಸ್ವಾಲ ಕೇಳತಾನು. ಏನ್ ಕೇಳ್ತಾನ್ರಿ? ಅಲ್ರೋ ತೋಟದ ಮಾಲಕರು ಯಾರಿದ್ರಿ ಇದರಾಗ? ತೊತ್ತ ಹಣ್ಣು ತಿಂದು ಸಿಕ್ಕಿರಿ ಸ್ವಲ್ಪ ತಪ್ಪಿನಾಗ. ತಿಂದ ತಪ್ಪಿಗಾಗಿ ಕ್ಷಮ ಬೇಡ್ತೀನಿ ಮಾಲಕಗ. ಆಳ್ಮಕ್ಳು ಅಂತವ ಶರಣಗ ಸುಳ್ಳು ಸ್ವಂಗ ಹಾಕಿದೋ ನೀನು. ಚಲೋ ಹಣ್ಣ ತಿನ್ಬೇಕಂತ ನಮ್ಮ ಸೇವಿನ ಪಡೆದಾಗ ಸುಳ್ಳಲ್ಲ ಕಳ್ಳಲ್ಲ ಖರೆ ಮಾತಿನ ಮನುಷ್ಯ ನಾನು. ಒಂದ ತುತ್ತ ಹಣ್ಣ ತಿಂದಿನಿ ಹೇಳಾರ್ದೆ ನಿಮಗ.
ತುಡಿಲೆ ತಿಂದಂಗ ಹುಡುಗಾಟಿಗೆ ಮಾತಲ್ಲ ದಿಡಗ ಹೇಳ್ರಿ ನನಗ ಅಷ್ಟ್ರೊಳಗ ಅದೇ ತೋಟದ ಮಾಲಕ ಬಂದ ಆಳ ಮಕ್ಕಳು ತೋರುಸ್ಯಾರ ಮಾಲಕ ತೋಟದ ಮಾಲಕ ಅಂದ್ರ ಕೇಳ್ರಿ ಅವ ಹೆಂತವರಿದ್ದಾರು ಅವನು ದುಡ್ಕೊಂಡವನೇ ಎದ್ನು ಪಾರ ಮಾಡ್ತದ ಅಬು ಶಾಲೆ ಹೋಗಿ ನಿಂತಾನವನ ಎದರೀಗ ತಾನು ಮಾಡಿದಂತ ತಪ್ಪ ಹೇಳ್ಯಾನ ಮಾಲಕಗ ಹೇಳೋ ಪುಣ್ಯಾತ್ಮ ನಿನ್ನ ಹಣ್ಣ ತಿಂದ ತಪ್ಪಿಗಾಗಿ ಕ್ಷಮ ಬೇಡುವೆವೋ ಧರಿಸೋ ನನಗ ಹೇಳೋ ಪುಣ್ಯಾತ್ಮ ನಿನ್ನ ಹಣ್ಣು ತಿಂದ ತಪ್ಪಿಗಾಗಿ ಕ್ಷಮ ಬೇಡುವೆವೋ ಧರಿಸೋ ನನಗ ಅಬು ಸ್ವಾಲಿನ ಮಾತ ಕೇಳಿ ತೋಟದ ಮಾಲಕ ಹೇಳತಾನ ಏನಾಗದ್ರಿ ಅಬು ಸ್ವಾಲಿನ ಮಾತ ಕೇಳಿ ತೋಟದ ಮಾಲಕ ಹೇಳತಾನ ಹಿಂಗ ಕ್ಷಮ ಬಿಡುವ ಅಧಿಕಾರ ಇಲ್ಲೋ ನನ್ನ ಕೈಯಾಗ ಒಂದು ಸೇಬಿನ ಬೀಜ ಊರಬೇಕು ಮಡಿ ಒಳಗ ಗಿಡ ದೊಡ್ಡದಾಗು ತನಕ ದುಡಿಯೋ ತೋಟದಾಗ 12 ವರ್ಷ ಆದ ಬಳಕ ಮುಂದ ಹಣ್ಣಾಗಿ ಹದು ಭೂಮಿಗೆ ಬಿದ್ರ ಕ್ಷಮ ಬಿಡತೀನಿ ಅಂದ ಆವಾಗ 12 ವರ್ಷ ಆದ ಬಳಕ ಮುಂದ ಹಣ್ಣಾಗಿ ಹರಿದು ಭೂಮಿಗೆ ಬಿದ್ರ ಕ್ಷಮ ಬಿಡತೀನಿ ಅಂದ ಆವಾಗ ದೋಷ ಕಳ್ಕೊಳ್ಳುವುದಕ್ಕಾಗಿ ಅಬು ಸ್ವಾಲ ದುಡಿಲಾಕ ಹತ್ತಿ ಒಯ್ದು ಸೇಬಿನ ಬೀಜ ಬಿತ್ತಿದ ಬೀಜ ಮಡಿ ಮಾಡಿ ನೀರು ಹಾಕಿ ಸೇಬಿನ ಗಿಡ ಬೆಳೆಸಿ ಹಗಲು ರಾತ್ರಿ ದುಡಿದು 12 ವರ್ಷ ದಿನ ಕಳೆದ ಮುಂದ ಸೇಬಿನ ಹಣ್ಣಾಗಿ ಹರಿದು ಭೂಮಿಗೆ ಬಿದ್ದ ಆ ಕಾಯಿ ನೋಡಿ ಅಬು ಸ್ವಾಲ ಅಂದ ಇಂದಿಗೆ ನಾನು ಗೆದ್ದೆ ಆ ಕಾಯಿ ತಗೊಂಡು ಹೋಗಿ ಮಾಲಕನಿಗೆ ತೋರಿಸಿ ಹೌದು ತೋರಿಸಿ ನಿಮ್ಮ ಹಣ್ಣಾಗಿ ಕೆಳಗ ಬಿದ್ದಾದ ಕ್ಷಮ ಬಿಡರಂತ ಸ್ಮರಿಸಿ ಅವನ ಸದ್ಭಕ್ತಿ ದುಡುಕಿ ನೋಡಿ ಗಾಬರಿಯಾದ ಮಾಲಕ ಆತ್ಮದೊಳಗ ಹುಟ್ಟಿತು ಅಂತ ಕರುಣ ಇವ ಇದ್ದಂಗ ತೋರತಾದ ಶಿವಶರಣ ನನ್ನ ಮಗಳಿಗೆ ಕೊಟ್ಟು ಮಾಡಬೇಕು ಇವನಿಗೆ ಲಗ್ನ ಪರಮೇಶ್ವರಗ ಪ್ರೀತಿ ಪುತ್ರಾಗನ ಸೀದಾರು ಹಿರಾನ ಪೀರಮೇ ಶರಣ ಆವಾಗ
ತೋಟದ ಮಾಲಕ ವಿಚಾರ ಮಾಡ್ದ. ಏನ್ ಮಾಡ್ತಾನ್ರಿ? 12 ವರ್ಷ ದುಡ್ದ ನಾನು ತೋಟದೊಳಗೆ ಬರೇ ಒಂದು ತುತ್ತ ಹಣ್ಣಿಗಾಗಿ. ಹೌದ್ ಹೌದು. ಅವಾಗ ವಯಸ್ಸೆಟ್ಟಿದ್ವು ಅವನು. ಎಷ್ಟಿತ್ರಿ ಮಾಸ್ತರ? 12 ವರ್ಷದವಿದ್ದ. ಯಾರು ಅಬ್ಬು ಸ್ವಾಲಿ ಶರಣ. ಹೌದ್ ಹೌದಲ್ರಿ. ಎಂತ ಒಂದು 12 ವರ್ಷದೊಳಗೆ ಇವನಿಗೆ ಎಂತ ಒಂದು ಸತ್ಯ ಗುಣಾದಿಗಳು ಇವನು ಬಲ್ಲಿ ಅಡಕಾಗ್ಯಾವಪ್ಪ ಅಂತಂದ್ರ ಹೌದ್. ನಾ ಇವನಿಗೆ ಪೂರಾ ವರಿಗೆ ಹಚ್ಚಿ ನೋಡ್ಬೇಕು. ಅದಕ್ಕ ಪತ್ತಾರ ಏನ್ ಮಾಡ್ತಾನ? ಏನ್ ಮಾಡ್ತಾನ್ರಿ? ಬಂಗಾರಕ್ಕೆ ವರಿಗಲ್ಲ ಹಚ್ತಾನ ಪತ್ತಾರ. ಹೌದ್ ಹೌದಲ್ರಿ. ಕಬ್ಬಣಕ್ಕದ ಹಚ್ಚಲಾಕ ಬರಂಗಿಲ್ಲ. ಹೌದ್. ಅವಾಗ ಅವ ಏನ್ ಮಾಡ್ದ? ವರಿಗೆ ಹಚ್ಚಿ ನೋಡ್ಬೇಕಂತ ತಿಳ್ಕೊಂಡು 12 ವರ್ಷ ದುಡಿಬೇಕು ನೋಡಿ. ಬರೇ ಒಂದು ತುತ್ತ ಹಣ್ಣು ಋಣದ ಸಲುವಾಗಿ 12 ವರ್ಷ ದುಡಿದಪ್ಪ ಅಂತಂದ್ರೆ ಅವಾಗ ನೀ ಋಣಮುಕ್ತ ಮಾಡಿಬಿಡ್ತೀನಿ ಅಂತ ತಿಳ್ಕೊಂಡು ಹೇಳ್ದ ತೋಟದ ಮಾಲಕ. ಹೌದ್. ಯಾಕಾಗಲಕ್ಕ ತಿಳ್ಕೊಂಡು ಒಪ್ಕೊಂಡ. 12 ವರ್ಷ ತನಕ ದುಡಿದ ಎಲ್ಲಿ ತೋಟದಾಗ. ಅವಾಗ ಮುಂದೆ ಆ ಸೇಬಿನ ಹಣ್ಣು ಹರಿದು ತೆಳಗ್ ಬಿತ್ತು. ಖುಷಿ ಆಯ್ತು ಯಾರಿಗೆ? ಅಬ್ಬು ಸ್ವಾಲಿ ಶರಣಗ. ಹೌದ್ ಹೌದ್. ಹೋಗಿ ಮಾಲಕಕ್ಕೆ ತೋರಿಸದ. ಗಾಬರಿ ಆದವ. 12 ವರ್ಷ ತನಕ ದುಡಿದಲ್ಲಪ್ಪ ಬರೇ ಒಂದು ತುತ್ತ ಹಣ್ಣಿಗಾಗಿ. ಇವ ಎಂತ ಶರಣ. ಇವನಿಗೆ ನಾನು ದಿನ ಪೂರಾ ವರಿಗೆ ಹಚ್ಚಿ ನೋಡ್ಬೇಕಂತ ತಿಳಿದುಕೊಂಡು ತನ್ನ ಮನ್ಯಾಗ ಒಬ್ಬಾಕಿ ಮಗಳಿದ್ಳು. ಯಾರಿಗೆ? ಸಾಹುಕಾರನ ಮನ್ಯಾಗ. ಆ ಮಗಳಿಗೆ ಕೊಟ್ಟು ನನ್ನ ಮಗಳಿಗೆ ಕೊಟ್ಟು ಇವನಿಗೆ ಲಗ್ನ ಮಾಡಿದೆ ಅಂದ್ರ ಮುಂದೆ ಇಂಥ ಪುಣ್ಯ ದಂಪತಿಗಳ ಹೃದಯದಲ್ಲಿ ಅಂತ ಒಂದು ಪುಣ್ಯ ಜ್ಯೋತಿ ಹುಟ್ಟಬಹುದು ಇವ್ರು ಹೊಟ್ಟಿ ಒಳಗ ತಿಳಿದುಕೊಂಡು ಮುಂದಿನ ಸೂಚನೆ ಅರಿತುಕೊಂಡು ತೋಟದ ಮಾಲಕ್ಕಿದ್ದಾವ ಏನ್ ಹೇಳ್ತಾನ ಶರಣಗ. ಏ ಅಬುಸಾಲನ ಮಾತ ಕೇಳಿ ತೋಟದ ಮಾಲಕ ಹೇಳ್ತಾನು, ನಂದು ಇನ ಒಂದು ಮಾತಾದ ಕೇಳು ನೀನ. ಯಾವ ಮಾತ ಹೇಳ್ರಿ ಕೇಳ್ತೀನಂದ ನಿಷ್ಠಿವಾನ. ಅದನ್ನ ಕೇಳಿದ್ರೆ ಮಾತ್ರ ಕ್ಷಮ ಬಿಡ್ತೀನಿ ನಾನು ನಿನ್ನ. ಕೇಳೋ ಪುಣ್ಯಾತ್ಮ ನನ್ನ ಮನ್ಯಾಗ ಒಬ್ಬಕ್ಕಿ ಮಗಳು ಹಾಳು. ಕೈ ಕಾಲು ಕಣ್ಣ ಕಿವಿ ಅಕ್ಕಿಗೆ ಎಲ್ಲ ಕೋನ. ಕೇಳೋ ಪುಣ್ಯಾತ್ಮ ನನ್ನ ಮನ್ಯಾಗ ಒಬ್ಬಕ್ಕಿ ಮಗಳು ಹಾಳು. ಕೈ ಕಾಲು ಕಣ್ಣ ಕಿವಿ ಅಕ್ಕಿಗೆ ಎಲ್ಲ ಕೋನ. ಎಂತ ಕೈ ಕಾಲಿಲ್ಲದ ಕೂಳು ಮಗಳಿಗೆ ಯಾರ್ಯಾರು ಕೇಳವಲ್ರು. ಯಾರು ಕೇಳವಲ್ರು. ಅಕ್ಕಿಗೆ ಲಗ್ನ ಆದ್ರ ಕ್ಷಮ ಬಿಡುತ್ತೆ ನಾನು ನಿನ್ನ. ಪುಣ್ಯದ ಗಾದಿ ಏರಿ ಭವಬಾದೆ ಹರಿಯೋ ಇನ್ನ. ನಿನ್ನ ಸತಿಲಿನ ಸದ್ಗತಿ ಸ್ವರ್ಗವೇ ಮುನ್ನ. ಇದನ್ನ ಒಲ್ಲಂದ್ರ ನಿನಗ ಕ್ಷಮ ಹ್ಯಾಂಗ ಸಿಗ್ತಾದೋ. ಸುಮ್ಮನೆ ಹೋಗೋ ಹಚ್ಚಿಕೊಂಡು ಗುನ್ನ. ಇದನ್ನ ಒಲ್ಲನೆ ಹೋಗೋ ಹಚ್ಚಿಕೊಂಡು ಗುನ್ನ. ಗುಣಗಾರ ಅಬು ಸ್ವಾಲ ಹೆಣ್ಯಾಂಗ ಮಾಡಲೆಂದು ಬಂದು ಸಿಕ್ಕಿನಂದ ಇವನ ಸ್ವಾದೇನ. ಮಸೂತಿ ಕೊಳ್ಳಿಗೆ ಬಿದ್ದಂಗ ಐತ್ರಿ ನಮಾಜ ಮಾಡುತ್ತಾನ. ತುತ್ತ ಹಣ್ಣಿಗಾಗಿ 12 ವರ್ಷ ದುಡಿದೆ ನಾನ. ಹೆಣ್ಣಿಗಾದರಂತೂ ನನ್ನ ಮಣ್ಣೆ ಇಲ್ಲೇ ಮಾಡತಾನ. ಋಣ ಮುಟ್ಟಿಸಬೇಕು ಹೀಗೆ ಯಸೋದಿನ. ಗುಣಗಾರ ಅಬು ಸ್ವಾಲ ಏನ್ ಹ್ಯಾಂಗ ಮಾಡಲೆಂದು ತೋಟದ ಮಾಲಕರಿಗೆ ಅಬು ಸ್ವಾಲ ಕೇಳತಾನು. ಆಯ್ತು ತೋರಿ, ಅವರು ಗದ್ದಲ ಮಾಡ್ಲಕತ್ತಾರ. ಯಾಕಂದ್ರ ಇದು ಹೆಂಗದಪ್ಪ ಅಂತಂದ್ರೆ ಸಾಹಿತ್ಯ. ಮಾಲಕರಿಗೆ ಅಬು ಸ್ವಾಲ ಕೇಳತಾನು. ಕೊತ್ತ ಹಣ್ಣಿಗಾಗಿ 12 ವರ್ಷ ದುಡಿದೆ ನಾನ. ನನ್ನ ಹೆಣ್ಣಿಗಾಗಿ ಋಣ ಕೊಳ್ಳಿ ಎಲಿತಾನ. ತೋಟದ ಮಾಲಕ ಅಂದ ಮಗಳಿಗೆ ಆದ್ರ ಋಣ ಮುಕ್ತಾನ. ಹೈರಾಣ ಆದ್ರೂ ಚಿಂತೆ ಇಲ್ಲ ಋಣ ಮುಟ್ಟಲ್ಲ ಅಂತ ಹೇಳಿ ಮದುವೆಯಾಗಲಿಕ್ಕೆ ಕಬೂಲ ಆಗ್ಯಾನ. ಆ ಮಾಲಕನ ಮಗಳು ಅಂದ್ರ ಪಾತ್ಮ ಇದ್ದಾಳು ಪತಿವರ.
ಇದ್ದಾಳು ಪತಿವರತೆ ರೂಪದಲ್ಲಿ ಚಂದ್ರನಂಗ ಜ್ಯೋತಿ ಚಂದ್ರನಂಗ ಜ್ಯೋತಿ ಕರು ಶಾದಿ ಅಕ್ಕಿ ಕಾಳ ಹಾಕ್ಯಾರ ಒಳೆ ಅಕ್ಕರ ಆ ಪಟ್ಟಣ ಶೃಂಗಾರಗೊಳಿಸಿ ಭರ್ತಿ ಶೃಂಗಾರಗೊಳಿಸಿ ಭರ ಸತಿ ಪತಿಗಳು ಹಿತದಿಂದ ಒಂದಾಗುವ ಸಿದ್ಧ ಆಗುವ ಸಿದ್ಧ ಆ ಹೆಣ್ಮಗಳ ಬಳಿಯಲ್ಲಿ ಕಳಿಸ್ಯಾರ ಖಾರತೀರೇ ಅವು ಸ್ವಾಲ ಹಡಕಿ ಹಾಕಿ ನೋಡಿದ ರೂಪದ ಈಕಿ ನನ್ನ ಸತಿ ಅಲ್ಲಂತ ಕುಂತಲ್ಲೇ ಮಾಡತಾನ ಚೇತೆ ಏ ರೂಪ ನೋಡಿ ಹೌಹಾರಿ ಅಬು ಸಾಲ ಅಂತಾನು ನನ್ನ ಹೆಣ್ತಿಗಿಲ್ಲಂತ ಕೈ ಕಾಲ ಕಣ್ಣ ಮಾ ರೂಪವತಿ ಇದ್ದಾಳಿಕಿ ಪದ್ಮೀಣ ಈಕಿಗೆ ಮುಟ್ಟಿದ್ರ ಮಾತ್ರ ಕರುಣೆ ಆಗೋದು ಕೊಟ್ಟ ಪ್ರಕರಣ ಏ ಪರಮೇಶ್ವರಗ ಪ್ರೀತಿ ಪುತ್ರಗನ ಶೀಲಾರು ಪೀರನ ಪೀರಮೈ ಭೋಗ ಶರಣ ಏ ಮುಂಜಾನೆ ಎದ್ದು ಆಳ ಮಕ್ಕಳು ಅಂಗಳ ಕಸ ಹೊಡಿಲಾಕ ಹೋಗಿ ಆ ಅಬು ಸ್ವಾಲ ಬೈಲಿಗೆ ಬಿದ್ದಿದ್ದು ನೋಡ್ಯಾರ ಕಣ ಮುಟ್ಟ ಅವರಿಗೆ ಹೋಗಿ ಕೇಳ್ತಾರ ಇಲ್ಯಾಕ ಮನಗಿದೋ ಮಂಚ ಬಿಟ್ಟ ಶರಣ ಮಂಚದ ಸುದ್ದಿ ಕೇಳಿ ಕಿಂಚಿತಾಗಿ ಸೇಟ್ಟ ಕೈಕಾಲಿಲ್ಲದ ಮಾಡದಿ ಅಂತ ಕರಾರು ಮಾಡಿ ಕೊಟ್ಟು ನನಗ ಈಗ ಕೈಕಾಲಿದ್ದಕ್ಕಿ ಮತ್ತೊಬ್ಬಕಿ ಕಳಿಸಿರೋ ಎಂತ ಕ್ಯಾಟ ಏ ಇಷ್ಟು ಕೇಳಿ ಆಳ ಮಕ್ಕಳು ಮಾಲಕ ಹೋಗಿ ಹೇಳತಾವ ನಿಮ್ಮ ಅಳಿಯ ಹುಚ್ಚ ಇದ್ದಂಗೆ ಕಾಣಿಸ್ತಾ ತೇಟ ಕೈ ಕಾಲಿಲ್ಲದ ಮಾಡದಿ ಅಂತ ಕರಾರ ಮಾಡಿ ಕೊಟ್ಟ ಎನ್ನ ಕೈಕಾಲಿಲ್ಲಕ್ಕಿ ಬೇಕಂತ ಮುನುಸಗಾಟ ಚಟ್ನೆ ಎದ್ದು ಮಾಲಕ ಪಟ್ನೆ ಹೊರಟಿದಾನು ತನ್ನ ಅಳಿಯನಿಗೆ ಹೇಳಲಿಕ್ಕೆ ಒಳಗೋಟ ನನ್ನ ಅಳಿಯನ ಬಳಿ ಹೋಗಿ ಅಬು ಸ್ವಾಲಿಗೆ ಕೇಳತಾನು ನೀನು ಬೈಲಿಗೆ ಬಿದ್ದ ಬಗಿ ಹೇಳು ಬ್ರಹ್ಮಿ ಬೇಟ ಅಬು ಸ್ವಾಲ ಅಂತಾರ ಹಚ್ಚಿದ ನೀನು ಹುಡುಗಾಟ ಹಿಂಗ ತಗಲು ಬಾಜಿ ಮಾಡಿದ್ರೆ ಹ್ಯಾಂಗೋ ಕಣಗಾಟ ಕೈಕಾಲಿಲ್ಲದ ಮಡದಿ ಇಲ್ಲ ನುಡ್ದಂಗ ನೀನು ನಡೆಯಲಿಲ್ಲ ಆ ಜಡಸಾಕ್ಷಿಗೆ ಮುಟ್ಟಿದ್ರ ಆಗುವೆ ಮೃತ ಭ್ರಷ್ಟ ಎಷ್ಟು ಕೇಳಿ ಮಾಲಕಂದ ಮರ್ಮ ನಿನಗೆ ತಿಳದೆ ಕಾಲಿಲ್ಲ ಕೇಂದ್ರ ಹತ್ತಲಿಲ್ಲ ಹೊಯ್ಲ ಹತ್ತಲಿಲ್ಲ ಹೊಯ್ಲ ಹುಟ್ಟಿದ ಬಳಿಕ ನನ್ನ ಮಗಳು ಧಾಟಿಲ ತಲಬಾಗೆ ಅದಕ್ಕೆ ಕಾಲಿಲ್ಲ ಅಂದೀನಿ ಕೇಳೋ ಕುಶಲ ಅಂದೀನಿ ಕೇಳೋ ಕುಶಲ ಕೈಯ ಎಲ್ಲಾರ್ದ ಲೊಲ್ಲಿ
ಅಂದ್ರ ಅನ್ಯ ಪದಾರ್ಥ ಹಿಡದೆ ಕೈಯಾಗ ಹಿಡದೆ ಕೈ ಎತ್ತಿ ಮತ್ತೊಬ್ರಿಗೆ ಹೊಡೆದಿಲ್ಲ ಯಾರಿಗೆ ಹೊಡೆದೆ ಕಣ್ಣ ಇಲ್ಲಾರ್ದ ಕುಡ್ಡಿ ಅಂದ್ರ ಪರಪುರುಷರಿಗೆ ನೋಡಿ ಹವಾದು ನೋಡಿ